ಹಾಯ್, ನಮಸ್ತೆ. ಅಕ್ಕ ಐಎಎಸ್ ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ಡಿಸೆಂಬರ್ 18ರ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನೇನಿದೆ ಇವತ್ತಿನ ಎಡಿಟೋರಿಯಲ್ಸಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಇವತ್ತಿನ ಆರ್ಟಿಕಲ್ಸಲ್ಲಿ 4 ಇಶ್ಯೂಸ್ ಇದೆ. ಒಂದು, ಹೊಸದಾಗಿ ಸೆಮಿಕಂಡಕ್ಟರ್ ಮಿಷನ್ ಲಾಂಚ್ ಮಾಡಿದ್ದಾರೆ ಗೌರ್ಮೆಂಟ್ ರೀಸೆಂಟಾಗಿ, ಅದ್ರ ಬಗ್ಗೆ ನೋಡೋಣ. ಇನ್ನೊಂದು, ಇಂಟರ್ನ್ಯಾಷನಲ್ ರಿಲೇಟೆಡ್ IR ರಿಲೇಟೆಡ್ ಒಂದು ಆರ್ಟಿಕಲ್ ಇದೆ. ಮೂರನೇದು, ಮುಂದಿನ ವರ್ಷ RBIದವರು ಇಂಡಿಯಾದ ಗ್ರೋತ್ 9.5% ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ. ಆ ಪ್ರೊಜೆಕ್ಷನ್ನ ನಾವು ರೀಚ್ ಆಗಬೇಕು ಅಂತಂದರೆ ಯಾವ್ಯಾವ ಮೆಜರ್ಸ್ ತಗೋಬೋದು ಅಂತ ಒಂದು ಆರ್ಟಿಕಲ್ ಇದೆ, ಅದ್ರ ಬಗ್ಗೆ ನೋಡ್ಬೋದು. ಇನ್ನೊಂದು, 4ನೇದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನವರು ಡ್ರಾಫ್ಟ್ ಅಕ್ಸೆಸಬಿಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ಅಂದರೆ ಅಂಗವೈಕಲ್ಯ ಹೊಂದಿರುವಂತಹ ಜನರಿಗೆ ಸಹಕಾರಿಯಾಗುವ ಹಾಗೆ ಅವರಿಗೆ ಜಸ್ಟಿಸ್ ದೊರಕಬೇಕಾದ್ರೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಪ್ರಿಸನ್ಸಲ್ಲಿ ಇಲ್ಲ ಡಿಸಾಸ್ಟರ್ ಮಿಟಿಗೇಷನ್ ಸೆಂಟರ್ಸಲ್ಲಿ ಯಾವ್ಯಾವ ರೀತಿ ನಾವು ಡಿಸೈನ್ನ ಮತ್ತು ಅಪ್ಗ್ರೇಡೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ಸ್ ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಇಂಡಿಯಾನ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಗ್ಲೋಬಲ್ ಹಬ್ ಮಾಡಬೇಕು ಅಂತ ಹೊಸದಾಗಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಹಾಗಾದರೆ ಈ ಸೆಮಿಕಂಡಕ್ಟರ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದರೆ, ಮೊದಲನೇದು ನೋಡಿ, ಇವಾಗ ಪ್ರೆಸೆಂಟ್ ಟೆಕ್ನಾಲಜಿ ಏನೇನಿದೆ, ಟುಡೇಸ್ ಟೆಕ್ನಾಲಜಿ, ಅದೆಲ್ಲದಕ್ಕೂ ಸೆಮಿಕಂಡಕ್ಟರ್ಸ್ ಒಂಥರ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಂಗೆ, ಬೇಸಿಕ್. ನೋಡಿ, ಕಂಪ್ಯೂಟರ್ ಆಗಿರ್ಬೋದು, ಮಾಡ್ತೀವಿ ಮನೇಲಿ, ರೆಫ್ರಿಜರೇಟರು, ಡಿಜಿಟಲ್ ವಾಚಸ್ಸು, ಈವನ್ ಆಟೋಮೊಬೈಲ್, ಈ ಕಾರ್ ಮ್ಯಾನುಫ್ಯಾಕ್ಚರಿಂಗು, ಮೆಡಿಕಲ್ ಡಿವೈಸಸ್ಸು, ಮಿಲಿಟರಿ ಡಿವೈಸಸ್ಸು, ಇದೆಲ್ಲದಕ್ಕೂ ಸೆಮಿಕಂಡಕ್ಟರ್ ಚಿಪ್ಸು ಅಗತ್ಯ. ಹಾಗಾಗಿ ಈಗಿನ ಟೆಕ್ನಾಲಜಿಗೆ ತಕ್ಕಂತೆ ಇಂಡಿಯಾ ಅಡಾಪ್ಟ್ ಆಗಬೇಕು ಅಂದರೆ ಸೆಮಿಕಂಡಕ್ಟರ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ಇಂಡಿಜಿನಿಯಸ್ ಕೆಪಾಸಿಟಿನ ಬೆಳೆಸ್ಕೋಬೇಕು ಅಂತ. ಆ ರೀಸನಿಗೋಸ್ಕರ ಹೊಸ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದಾರೆ. ಆದರೆ ಪ್ರೆಸೆಂಟ್ ಇಂಡಿಯಾ ಕಂಪ್ಲೀಟಾಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಈಗ ನೋಡಿ, ಪ್ರಪಂಚದಲ್ಲಿ ಕೆಲವು ದೇಶಗಳು ಮಾತ್ರ ಸೆಮಿಕಂಡಕ್ಟರ್ ಡಿಸೈನ್ ಮತ್ತು ಮೇಕಿಂಗಲ್ಲಿ ಮೇಲುಗೈ ಸಾಧಿಸಿರೋಂಥದ್ದು. ಇವಾಗ ಈ ಡಯಾಗ್ರಾಮ್ನ ನೋಡೋದಾದರೆ ಇಲ್ಲಿ ನೋಡಿ, ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅಸೋಸಿಯೇಷನ್ ಪ್ರಕಾರ ಪ್ರಪಂಚದಲ್ಲಿ ಅಮೆರಿಕ 47% ಸೆಮಿಕಂಡಕ್ಟರ್ ಸೇಲ್ಸ್ನ 2020ರಲ್ಲಿ ಮಾಡಿದೆ. 47% ಹೈಯೆಸ್ಟು. ಸೆಕೆಂಡು ಸೌತ್ ಕೊರಿಯಾ ಇದೆ, ನಂತರ ಜಪಾನು, ತೈವಾನು, ಚೈನಾ. ಈ ಕೆಲವೇ 4ರಿಂದ 5 ದೇಶಗಳು ಮಾತ್ರ ಮ್ಯಾನುಫ್ಯಾಕ್ಚರಿಂಗಲ್ಲಿ ಮೇಲುಗೈ ಸಾಧಿಸಿರೋದು. ಹಾಗಾಗಿ ಇಂಡಿಯಾಗೆ ಸಮಸ್ಯೆ ಏನು ಅಂತಂದರೆ, ಕಂಪ್ಲೀಟಾಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆದರೆ ಇಂಡಿಯಾದ ಇಂಡಿಜಿನಿಯಸ್ ಕೆಪಾಸಿಟಿ ಬೆಳೆಯೋದಿಲ್ಲ. ಹಾಗಾಗಿ ಇಂಡಿಯಾದಲ್ಲಿ ಏನಕ್ಕೆ ಅವಶ್ಯಕತೆ ಇದೆ, ನಾವೇ ಇಂಡಿಜಿನಿಯಸ್ ಆಗಿ ಡೆವಲಪ್ ಆಗೋಕ್ಕೆ ಅಂತ ನಾವು ನೋಡೋದಾದರೆ, ನೋಡಿ, ಮೊದಲನೇದು, ಸಪ್ಲೈ ಸೈಡ್ ಶಾಕ್ಸ್ ಏನೇ ಇದ್ದರೂ ಅದನ್ನು ಟ್ಯಾಕಲ್ ಮಾಡೋದು. ಸಿಸ್ಟಮ್ ಆಗಿರ್ಬೋದು, ಅದೆಲ್ಲದಕ್ಕೂ ಸೆಮಿಕಂಡಕ್ಟರ್ ಚಿಪ್ಸ್ನ ಅವಶ್ಯಕತೆ ಇರುತ್ತೆ. ಮಹೀಂದ್ರ ಅವರು ಹೋದ ವರ್ಷ ಸೆಮಿಕಂಡಕ್ಟರ್ ಚಿಪ್ಸ್ನ ಶಾರ್ಟೇಜ್ ಆಗಿದ್ದಕ್ಕೆ ಅವರು ಪ್ರೊಡಕ್ಷನ್ನ, ಕಾರ್ ಮೇಕಿಂಗ್ ಪ್ರೊಡಕ್ಷನ್ನ ಕಮ್ಮಿ ಮಾಡ್ಕೊಳ್ಬೇಕಾಯ್ತು ಅವರು. ಈ ರೀತಿ ಸಪ್ಲೈ ಸೈಡ್ ಶಾಕ್ಸ್ಗಳನ್ನ ಇದು ಮಾಡೋದಕ್ಕೆ ನಾವು ಇಂಡಿಜಿನಿಯಸ್ ಪ್ರೊಡಕ್ಷನ್ ಇದ್ದಿದ್ದರೆ ಇಂಡಿಯಾದಿಂದನೇ ಆ ಸೋರ್ಸ್ನ, ಆ ರಾ ಮೆಟೀರಿಯಲ್ನ ಸಪ್ಲೈ ಮಾಡ್ಬೋದಾಗಿತ್ತು. ಆಗ ಪ್ರೊಡಕ್ಷನ್ ಕಮ್ಮಿ ಆಗ್ತಿರ್ಲಿಲ್ಲ. ಇಂಡಿಯಾ ಚೈನಾ ಮೇಲೆ ಡಿಪೆಂಡ್ ಆಗಿ ಅಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಅಲ್ಲಿ ಇಂಪೋರ್ಟ್ ಕಮ್ಮಿ ಆದಾಗ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಸಮಸ್ಯೆ ಉಂಟಾಗುತ್ತೆ. ಆವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಿಗೆ ತೊಂದರೆ ಉಂಟಾಗುತ್ತೆ ಅದರಿಂದ. ಇನ್ನೊಂದು, ಎರಡನೇದು, ಮೀಟಿಂಗ್ ದ ರೈಸಿಂಗ್ ಡಿಮ್ಯಾಂಡ್. ಅಂದರೆ ಏನು ಅಂತಂದರೆ, ಈಗ ಪ್ರೆಸೆಂಟ್ ನೋಡಿ, ಪೋಸ್ಟ್ ಪ್ಯಾಂಡಮಿಕ್ ಅಂದರೆ ಕೊರೋನಾ ಬಂದಾಗಲಿಂದ, ಲಾಕ್ಡೌನ್ಸು ಎಲ್ಲ ಸ್ಟಾರ್ಟ್ ಆದಾಗಲಿಂದ ವರ್ಕ್ ಫ್ರಮ್ ಹೋಮು ಎಲ್ಲ ಜಾಸ್ತಿ ಆಗಿದೆ. ಇಂಟರ್ನೆಟ್ ಯೂಸರ್ಸ್ ಜಾಸ್ತಿ ಆಗಿದ್ದಾರೆ. ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆದಾರರು ಜಾಸ್ತಿ ಆಗ್ತಾ ಇದ್ದಾರೆ, ಹೆಚ್ಚಾಗ್ತಾ ಇದ್ದಾರೆ. ಇದರಿಂದ ಏನು, ಇದೆಲ್ಲದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲೇ ಮಾಡಬೇಕು. ಇದಕ್ಕೊಂದು ಅವಕಾಶ ಇದೆ. ಮತ್ತು ಮೂರನೇದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್. ಈ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲೇ ಸ್ಕಿಲ್ಡ್ ಮ್ಯಾನ್ ಪವರ್ ನಾವು ಡೆವಲಪ್ ಮಾಡಿ
ಕಂಪ್ಲೀಟಾಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿವಿ. ಅದಕ್ಕೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನ ಯೂಸ್ ಮಾಡ್ಕೊತಾ ಇರ್ತೀವಿ ನಾವು. ಅದು ಕಮ್ಮಿ ಆಗುತ್ತೆ, ಇಂಪೋರ್ಟ್ ಕಮ್ಮಿ ಆಗುತ್ತೆ. ಎರಡನೇದು, ನಾವೇ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬೋದು, ಅದರಿಂದನೂ ಸರ್ಕಾರಕ್ಕೆ ರೆವೆನ್ಯೂ ಆಗುತ್ತೆ. ಮತ್ತು ಮೂರನೇದು, ಹೊಸ ಕಂಪ್ನೀಸ್ ಎಸ್ಟಾಬ್ಲಿಷ್ ಆಗೋದ್ರಿಂದ ಟ್ಯಾಕ್ಸ್ ರೆವೆನ್ಯೂ ಕೂಡ ಇದರಿಂದ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇರೆ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಪೊಲಿಟಿಕಲ್ ಬೆನಿಫಿಟ್ಸ್. ಹಂಗಂದ್ರೆ ಏನು ಅಂತಂದರೆ, ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸ್ ಕಮ್ಮಿ ಆಗುತ್ತೆ. ಆಗ ಈಗ ಚೈನಾ ಮತ್ತು ಇಂಡಿಯಾ ನಡುವೆ ಕ್ಲಾಶಸ್ ಆದಾಗ ಅವರು ನಮಗೆ ಸಪ್ಲೈ ಕಮ್ಮಿ ಮಾಡಿದರೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಗೆ ಹೊಡ್ತಾ ಬೀಳುತ್ತೆ. ಇಂಥ ಸಮಯದಲ್ಲಿ ನಮ್ಮ ಜಿಯೋ ಪೊಲಿಟಿಕಲ್ ಡಿಸಿಷನ್ಸ್ನ ಈಸಿಯಾಗಿ ತಗೋಬೋದು. ಇದೊಂದು ರೀಸನ್. ನಾಲ್ಕನೇದು, ಸೆಕ್ಯೂರಿಟಿ ರಿಲೇಟೆಡ್. ಈ ಬೇರೆ ದೇಶದ ಸೆಮಿಕಂಡಕ್ಟರ್ ಯೂಸ್ ಮಾಡಿದಾಗ ನಮ್ಮ ದೇಶದ ಕ್ರಿಟಿಕಲ್ ಇನ್ಫಾರ್ಮೇಷನ್ನು ಆ ದೇಶಕ್ಕೆ ರವಾನೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ತಡೆಯೋಕ್ಕೋಸ್ಕರ 5G ಟೆಕ್ನಾಲಜಿ ಆಗಿರ್ಬೋದು, ಹೊಸ ಟೆಕ್ನಾಲಜಿ, ಅದೆಲ್ಲದಕ್ಕೂ ಸೆಮಿಕಂಡಕ್ಟರ್ ಅವಶ್ಯಕತೆ ಇರುತ್ತೆ. ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಸೆಕ್ಯೂರಿಟಿ ಕೂಡ ನಾವು ಎನ್ಹಾನ್ಸ್ ಮಾಡ್ಬೋದು ಅಂತ. ಈ ಕಾಂಟ್ರಾಕ್ಟ್ನ ನೀಡಬೇಕು ಅಂತ ಅದು ಡಿಸ್ಕಷನ್ ನಡೀತಾ ಇದ್ದು, ನೆಗೋಷಿಯೇಷನ್ಸ್. ಈ ಚೈನಾ ಟೆಕ್ನಾಲಜಿಗೆ ಬಳಸುವಂಥ ಸೆಮಿಕಂಡಕ್ಟರ್ ಚಿಪ್ಸಲ್ಲಿ ಇನ್ಫಾರ್ಮೇಷನ್ನ ಆ ದೇಶಕ್ಕೆ ಸೆಕ್ಯೂರಿಟಿ ಚಾಲೆಂಜಸ್ ಆಗುತ್ತೆ. ಯೂಸ್ ಮಾಡ್ತಾ ಇದ್ದಾರೆ. ಡಿ ಅಂತಂದರೆ ಡೆಮೋಕ್ರಸಿ ಅಂತ. 10 ಡೆಮೋಕ್ರೆಟಿಕ್ ಕಂಟ್ರೀಸ್, ಪ್ರಜಾಪ್ರಭುತ್ವ ರಾಷ್ಟ್ರ ಚೈನಾ ಮೇಲೆ ಡಿಪೆಂಡ್ ಆಗದಂಗೆ 5G ಟೆಕ್ನಾಲಜಿ. ಸೊ ಈ ರೀತಿ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಇರೋದ್ರಿಂದ ಈ ಕಾರಣದಿಂದ ನಾವು ಸೆಮಿಕಂಡಕ್ಟರ್ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ಇವೆಲ್ಲ ರೀಸನ್, ಈ 6 ಇಂಪಾರ್ಟೆಂಟ್ ಪಾಯಿಂಟ್ಸ್, ಈ ರೀಸನಿಂದ ನಾವೇನು ಅಂತಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಟು ಮ್ಯಾನುಫ್ಯಾಕ್ಚರ್ ಸೆಮಿಕಂಡಕ್ಟರ್ ಚಿಪ್ಸ್ ಆ್ಯಂಡ್ ಡಿಸೈನ್. ಗೌರ್ಮೆಂಟ್ನವರು ರೀಸೆಂಟಾಗಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿ ಅಂತಂದರೆ, ಪ್ರೋಗ್ರಾಮ್ ಫಾರ್ ಎಕೋಸಿಸ್ಟಮ್ ಇನ್ ಇಂಡಿಯಾ ಅಂತ. ಅದರದ್ದು ಮೇನ್ ಉದ್ದೇಶ ಏನು ಅಂದರೆ, ಇಂಡಿಯಾನ ಸೆಮಿಕಂಡಕ್ಟರ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗಲ್ಲಿ ಗ್ಲೋಬಲ್ ಹಬ್ ಮಾಡುವಂಥದ್ದು ಒಂದು. ಮತ್ತು ಇದರಲ್ಲಿ 4 ಕಾಂಪೊನೆಂಟ್ಸ್ ಅಂದರೆ, ಹೊಸದಾಗಿ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿನ ನೀವು ಸೆಟಪ್ ಮಾಡ್ತಿದ್ರೆ 50% ಅಷ್ಟು ಪ್ರಾಜೆಕ್ಟ್ನ ಹಣವನ್ನು ಸರ್ಕಾರನೇ ಒದಗಿಸುತ್ತೆ. ಅದು ಒಂದು. ಎರಡನೇದು, ಹೈ ಟೆಕ್ನಾಲಜಿ ಕ್ಲಸ್ಟರ್ಸ್ನ ಸರ್ಕಾರ ಡೆವಲಪ್ ಮಾಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ನಾವು ಡೆವಲಪ್ ಮಾಡಬೇಕು ಅಂದರೆ ಅದಕ್ಕೆ ಲ್ಯಾಂಡ್ ಅವಶ್ಯಕ. ಗೌರ್ಮೆಂಟ್ನವರು ಭಾರತದಲ್ಲಿ ಕೆಲವು ರೀಜನ್ಸ್ನ ಸೆಲೆಕ್ಟ್ ಮಾಡಿ ಅವನ್ನ ಟೆಕ್ನಾಲಜಿ ಕ್ಲಸ್ಟರ್ಸ್ ಅಂತ ಡೆವಲಪ್ ಮಾಡ್ತಾರೆ. ಎಲ್ಲ ಫೆಸಿಲಿಟಿ, ರೌಂಡ್ ದ ಕ್ಲಾಕ್ ಫೆಸಿಲಿಟಿ ಕೊಟ್ಟು ಅವರು ಅದು ಬೆಳೆಯೋಕ್ಕೆ ಕಾರಣ ಆಗುತ್ತೆ. ಸೊ ಸೆಂಟರ್ ಮತ್ತು ಸ್ಟೇಟ್ಸ್ ಎರಡು ಕೊಲಾಬ್ರೇಷನ್ ಮೂಲಕ ಐ ಟೆಕ್ನಾಲಜಿ ಕ್ಲಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೂರನೇದು, ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಂತ ಲಾಂಚ್ ಮಾಡಿದ್ದಾರೆ. ಇದು ಏನು ಅಂತಂದರೆ, ಮುಂದೆ ನೆಕ್ಸ್ಟ್ ಲಾಂಗ್ ಟರ್ಮಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಡೆವಲಪ್ ಆಗಬೇಕು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಅಂತ ಬೇರೆ ಬೇರೆ ದೇಶಗಳಿಂದ ಗ್ಲೋಬಲ್ ಎಕ್ಸ್ಪರ್ಟ್ಸ್ನ ಇದರಲ್ಲಿ ಕರೆಸಿ ಅವರಿಂದ ಒಪಿನಿಯನ್ ತಗೊಂಡು ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ರೆಡಿ ಮಾಡ್ತಾರೆ. ಅದಕ್ಕೋಸ್ಕರ ಈ ಸೆಮಿಕಂಡಕ್ಟರ್ ಮಿಷನ್ ಅಂತ ಲಾಂಚ್ ಮಾಡಿದ್ದಾರೆ. ಇದು ಮೂರನೇದು ಸ್ಟಾರ್ಟಪ್ಸ್ ಪ್ರೋಗ್ರಾಮ್ ಅಂತ. ಇದರ ಅಡಿಯಲ್ಲಿ 85,000 ಸ್ಕಿಲ್ಡ್ ಮ್ಯಾನ್ ಪವರ್ನ, ಇಂಜಿನಿಯರ್ಸ್ನ ಕ್ರಿಯೇಟ್ ಮಾಡ್ತಾರೆ. ಮಾಡಿದರೆ 50% ಅಷ್ಟು ನಾವು ಗೌರ್ಮೆಂಟೇ ಪ್ರಾಜೆಕ್ಟ್ ಕಾಸ್ಟ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಸಪೋರ್ಟ್ ಕೊಡೋದ್ರೆ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಅನ್ನೋ ಕಾರಣ ಲಾಂಚ್ ಮಾಡಿದ್ದಾರೆ.
ಆದರೆ ಇದರಲ್ಲಿ ಏನೇನು ಚಾಲೆಂಜಸ್ ಇದೆ ಅಂತ ನಾವು ನೋಡೋದಾದರೆ, ನೋಡಿ, ಮೊದಲನೇ ಎಸ್ಟಾಬ್ಲಿಷ್ಮೆಂಟ್. ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿನ ನಾವು ಡೆವಲಪ್ ಮಾಡಬೇಕು ಅಂತಂದರೆ ಫಂಡ್ಸು ಅತಿ ಹೆಚ್ಚು ನೋಡಿ, ಒಂದು ಫ್ಯಾಬ್ರಿಕೇಶನ್ ಫೆಸಿಲಿಟಿ ಅಂತ ಇರುತ್ತೆ, ಇನ್ನೊಂದು ಡಿಸ್ಪ್ಲೇ ಫ್ಯಾಬ್ಸ್ ಅಂತ, ಒಂದು ಟೆಸ್ಟಿಂಗ್ ಫೆಸಿಲಿಟಿ, ಇನ್ನೊಂದು ಚಿಪ್ ಡಿಸೈನ್ ಅಂತ. ಈ ರೀತಿ ಬೇರೆ ಬೇರೆ ಸಬ್ ಸೆಕ್ಟರ್ಸಲ್ಲಿ ಇಂಡಸ್ಟ್ರಿ ಡೆವಲಪ್ ಮಾಡಬೇಕಾಗುತ್ತೆ. ಅದರಲ್ಲಿ ಈಗ 76,000 ಕೋಟಿ ಅಲೋಕೇಟ್ ಮಾಡಿದ್ದಾರೆ. ಆದರೆ ಈ ಫ್ಯಾಬ್ರಿಕೇಶನ್ ಫೆಸಿಲಿಟಿ ಏನಿದೆ, ಇದಕ್ಕೆ ಹಣ ಸಾಲೋದಿಲ್ಲ. ಅಂದರೆ ಇದು ಅತಿ ಹೆಚ್ಚು ಹಣನ ಇದಕ್ಕೆ ಇಡಬೇಕಾಗುತ್ತೆ. ಆದರೆ ಬೇರೆ ಸೆಕ್ಟರ್ಸ್ನ ಡೆವಲಪ್ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಆನ್ಸರ್ ಬರೀಬೇಕಾದ್ರೆ ಅದಕ್ಕೆ ವೇ ಫಾರ್ವರ್ಡ್ ಕೂಡ ಸೊಲ್ಯೂಷನ್ ಸಮಸ್ಯೆ ಇದೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದೇ ಅದ್ರ ಸೊಲ್ಯೂಷನ್ ಒಂದು. ಎರಡನೇದು ಬ್ಯೂರೋಕ್ರಾಟಿಕ್ ಇನ್ಎಫಿಷಿಯನ್ಸಿ. ಅಂದರೆ ಪ್ರಾಜೆಕ್ಟ್ನ ನಾವು ಹೊಸದಾಗಿ ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ಅಪ್ರೂವಲ್ ಆಗಿರ್ಬೋದು, ಲ್ಯಾಂಡ್ನ ಅಕ್ವಿಸಿಷನ್ ಆಗಿರ್ಬೋದು, ಅದರಲ್ಲೆಲ್ಲ ಡಿಲೇ ಆದರೆ ಬೇರೆ ದೇಶದಿಂದ ಕಂಪ್ನಿ ಬಂದು ಇಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಪ್ರಾಜೆಕ್ಟ್ ಅಪ್ರೂವಲ್ಲು, ಲ್ಯಾಂಡ್ ಇಂಡಸ್ಟ್ರಿಗೆ ದೊರಕುವಂತೆ ಗೌರ್ಮೆಂಟ್ ಮಾಡಬೇಕು. ಅದು ಸೊಲ್ಯೂಷನ್ನು. ಮೂರನೇದು ಅನ್ಸ್ಟೇಬಲ್ ಪವರ್ ಸಪ್ಲೈ. ಚಿಪ್ ಡಿಸೈನ್ ಏನಿದೆ, 24/7 ರೌಂಡ್ ದ ಕ್ಲಾಕ್ ಎಲೆಕ್ಟ್ರಿಸಿಟಿ, ಸೊ ಅದನ್ನು ನಾವು ಡೆವಲಪ್ ಮಾಡಬೇಕು. ಕ್ಲಾಕ್ ಎಲೆಕ್ಟ್ರಿಸಿಟಿ ಸಪ್ಲೈ ಇರುವಂತೆ ನಾವು ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಬೇರೆ ಏನು ಗೌರ್ಮೆಂಟ್ಸ್ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಸ್ಕೀಮ್ ಇರುತ್ತಲ್ಲ, ಅದನ್ನು ಲಿಂಕ್ ಮಾಡ್ಬೋದು. ಬೇರೆ ಎಲೆಕ್ಟ್ರಿಸಿಟಿ ಲಾಂಚ್ ಮಾಡಿರುವಂಥ ಸ್ಕೀಮ್ಸಲ್ಲಿ ಇನ್ನೂ ಎಫಿಷಿಯನ್ಸಿ ಜಾಸ್ತಿ ಮಾಡಿ ಅದು ಹೆಚ್ಚು ಮಾಡಬೇಕು ಅಂತ. ಮತ್ತು ನಾಲ್ಕನೇದು ಟೆಕ್ನಾಲಜಿ ಕನ್ಸ್ಟೆಂಟ್. ಇದು ಸೆಮಿಕಂಡಕ್ಟರ್ ಡೆವಲಪ್ ಮಾಡೋಕ್ಕೆ ಟೆಕ್ನಾಲಜಿ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ನೀವೇನು ಸೊಲ್ಯೂಷನ್ ಕೊಡ್ಬೋದು ಅಂತಂದರೆ, 2019ರಲ್ಲಿ ಸೆಂಟ್ರಲ್ ಗೌರ್ಮೆಂಟು ನ್ಯಾಷನಲ್ ಪಾಲಿಸಿ ಆನ್ ಮ್ಯಾನುಫ್ಯಾಕ್ಚರಿಂಗ್ ನ್ಯಾಷನಲ್ ಪಾಲಿಸಿ ಆನ್ ಎಲೆಕ್ಟ್ರಾನಿಕ್ಸ್ ಅಂತ 2019 ಅನೌನ್ಸ್ ಮಾಡಿದರು. ಆ ಪಾಲಿಸಿ ಅಡಿಯಲ್ಲಿ ಸಾವರಿನ್ ಡೆವಲಪ್ಮೆಂಟ್ ಫಂಡ್ ಅಂತ ಪ್ರಪೋಸ್ ಮಾಡಿದರು. ಈ ಸಾವರಿನ್ ಡೆವಲಪ್ಮೆಂಟ್ ಫಂಡ್ ಅಂತಂದರೆ ಏನು ಅಂತಂದರೆ, ಈ ಫಂಡಲ್ಲಿ ಗೌರ್ಮೆಂಟ್ ಆದರೂ ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ಈ ಫಂಡ್ ಮೂಲಕ ಅದನ್ನು ಬೇರೆ ಬೇರೆ ಕಂಪ್ನೀಸ್ಗಳು ಇಲ್ಲ ಬೇರೆ ದೇಶಗಳಲ್ಲಿ ಪೇಟೆಂಟ್ ತಗೊಂಡಿರ್ತಾರೆ ಮಾಡಿ ಆ ಪೇಟೆಂಟ್ನ ಖರೀದಿ ಮಾಡಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಈಸಿಯಾಗಿ ಪ್ರೊಡಕ್ಷನ್ ಮಾಡ್ಬೋದು ಅಂತ. ಇದನ್ನು ಪ್ರಪೋಸ್ ಮಾಡಿದ್ರು ಸಾವರಿನ್ ಡೆವಲಪ್ಮೆಂಟ್ ಫಂಡ್ನ. ಇದನ್ನು ಆದಷ್ಟು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೀವು ವೇ ಫಾರ್ವರ್ಡ್ ಸೆಕ್ಟರಲ್ಲಿ 100% ಅಷ್ಟು FDIನ ಅಲೋ ಮಾಡಿದ್ದಾರೆ. ಆದರೆ ಟೋಟಲ್ FDIನಲ್ಲಿ ಜಸ್ಟ್ ಲೆಸ್ ದ್ಯಾನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು. ಅದು ಒಂದು ಚಾಲೆಂಜಸ್ ಇದೆ. ಇಂಡಿಯಾ ಡೆವಲಪ್ಮೆಂಟ್ ಇಲ್ಲ. ಇನ್ನೊಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ನೂ ಇದು ಮಾಡಬೇಕು. ಟ್ಯಾಕ್ಸ್ ಅನ್ಸರ್ಟೇನ್ ಇದೆ. ಇವೆಲ್ಲ ಕಾರಣಗಳಿಂದ ಫಾರಿನ್ ಕಂಪ್ನೀಸ್ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಹಾಗಾಗಿ ಅದನ್ನು ನಿವಾರಣೆಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಜಾಸ್ತಿ ಮಾಡಬೇಕು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಜಾಸ್ತಿ ಮಾಡಬೇಕು. ಇದರಿಂದ FDI ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿ ಈ ಸೆಕ್ಟ್ರಿಗೆ ಬೇಕಾಗಿರುವಂಥ ಫಂಡ್ಸು ಪ್ರೈವೇಟ್ ಇನ್ವೆಸ್ಟ್ಮೆಂಟಿಂದ ದೊರಕುತ್ತೆ ಅಂತ ನಾವು ನೋಡ್ಬೋದು. ಇದು ಚಾಲೆಂಜಸ್. ನೀವು ನೋಡಿ, ಯಾವಾಗಲೇ ಆಗಲಿ ಆನ್ಸರ್ ಬರೀಬೇಕಾದ್ರೆ ಚಾಲೆಂಜಸ್ಗೆ ಆಪೋಸಿಟೇ ವೇ ಫಾರ್ವರ್ಡ್ ಇರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಸ್ಕೀಮ್ಸ್ ಆಗಿರ್ಬೋದು, ಪಾಲಿಸಿನ ನೀವು ಅಲ್ಲಿ ಆನ್ಸರ್ ವೇ ಫಾರ್ವರ್ಡಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ಸತಿ ನೆಕ್ಸ್ಟ್ UPSC ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು, ಸೆಮಿಕಂಡಕ್ಟರ್ ಸೆಕ್ಟರ್ ಬಗ್ಗೆ. ಇದು ಮೊದಲನೇ ಆರ್ಟಿಕಲ್. ಇನ್ನು ನಾವು ಮುಂದಿನ ಆರ್ಟಿಕಲ್ ನೋಡೋದಾದರೆ, ಇದು ನೋಡಿ, ಅಂದರೆ ರಷ್ಯಾನ ಏನೇ ಇದ್ರೂ ಇಂಡಿಯಾ ಇಂಡಿಪೆಂಡೆಂಟ್
ಚೈನಾ ಜೊತೆಗೆ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಇಲ್ಲ ಇದರಲ್ಲಿ. ರಷ್ಯಾ ಚೈನಾದ ಜೊತೆಗೆ ಕ್ಲೋಸ್ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಿರೋದ್ರಿಂದ ರಷ್ಯಾನ ಮೀಡಿಯೇಟರ್ ಆಗಿ ಇಂಡಿಯಾ ಬಳಸಬಾರ್ದು ಅಂತ ಹೇಳ್ತಾನೆ. ಅದೊಂದೇ ಪಾಯಿಂಟ್ ಇರೋದು. ಬಟ್ ಪ್ರಿಲಿಮ್ಸ್ ದೃಷ್ಟಿಯಿಂದ ಕೆಲವು ಟರ್ಮ್ಸ್ ಮೆನ್ಷನ್ ಮಾಡಿದ್ದಾನೆ, ಅದನ್ನು ನೋಡ್ಬೋದು ನಾವು. ಒಂದು RIC ಸಮಿಟ್ ಅಂತಂದರೆ ರಷ್ಯಾ ಟ್ರೈಲಾಟರಲ್ ಸಮಿಟ್ ಅಂತ RIC ಅಂದರೆ. ಎರಡನೇದು ಸಮಿಟ್, ಇದು ಇಂಡಿಯಾ ಮತ್ತು ಚೈನಾ, ಮೋದಿ ಮತ್ತು ಕ್ಸಿಪಿಂಗ್ ಅವರ ನಡುವೆ ನಡೆದಿತ್ತು. ಇದು ಮಮ್ಮಲಾಪುರಂ ಸಮಿಟ್ ಅಂದರೆ ಇಂಡಿಯಾ ಚೈನಾ ಬಯಲಾಟರಲ್ ಸಮಿಟ್ ಅಂತ. ಮೂರನೇದು S-400 ಮಿಸೈಲ್, ಇದನ್ನು ಇಂಡಿಯಾ ರಷ್ಯಾದಿಂದ ಇಂಪೋರ್ಟ್ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಇದು ಏನು ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್. ಇದು ಏರಿಯಲ್ ಟಾರ್ಗೆಟ್ಸ್ ಏನೇ ಇದ್ರೂ ಇದನ್ನು ಹಾಕೋಕ್ಕೆ ಈ ಮಿಸೈಲ್ನ ಖರೀದಿ ಮಾಡ್ತಾ ಇರೋದು. ಇದರ ರೇಂಜು 400 ಕಿಲೋಮೀಟರ್ಸ್ ಇದೆ, ಆಲ್ಟಿಟ್ಯೂಡ್ ಅಪ್ ಟು 30 ಕಿಲೋಮೀಟರ್ಸ್. ಇದರ ಇಂಪಾರ್ಟೆನ್ಸ್ ಏನು ಅಂದರೆ ಅಟ್ ಎ ಟೈಮ್ 100 ಏರಿಯಲ್ ಟಾರ್ಗೆಟ್ಸ್ ಏನೇ ಇದ್ರೂ ಅದನ್ನೆಲ್ಲದನ್ನು ಇದು ಸರ್ವೆಲೆನ್ಸ್ ಮಾಡುತ್ತೆ. ಮತ್ತು ಒಂದೇ ಇದಕ್ಕೆ 6 ಟಾರ್ಗೆಟ್ಸ್ನ ಸೈಮಲ್ಟೇನಿಯಸ್ ಆಗಿ ಹೊಡೆದಾಕುವಂಥ ಶಕ್ತಿ ಈ S-400 ಮಿಸೈಲ್ಸ್ ಇದೆ. ಅಮೇರಿಕಾದು ಥಾರ್ಡ್ ಅಂತ ಒಂದು ಮಿಸೈಲ್ ಇದೆ, ಅದಕ್ಕಿಂತ ಮೋಸ್ಟ್ ಪವರ್ಫುಲ್ ಮಿಸೈಲ್ ಇದು. ಇಂಡಿಯಾ ಇದನ್ನು ರೀಸೆಂಟಾಗಿ ರಷ್ಯಾದಿಂದ ಖರೀದಿ ಮಾಡುವ ಪ್ರಸ್ತಾವನೆಯನ್ನು ಒಪ್ಕೊಂಡಿದೆ. ಇದು ಅಮೇರಿಕಾದವ್ರದ್ದು ಕ್ಯಾಟ್ಸಾ ಅಂತ, ಕೌಂಟರಿಂಗ್ ಅಮೇರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ ಆ್ಯಕ್ಟ್ ಅಂತ. ಇದನ್ನು ರಷ್ಯಾ, ಇರಾನ್ ಮತ್ತು ನಾರ್ತ್ ಕೊರಿಯಾ ದೇಶಗಳು ಇಟ್ಕೊಂಡಾಗ ಡಿಫೆನ್ಸ್ ರಿಲೇಟೆಡ್ ಅವರಿಗೆ ಸ್ಯಾಂಕ್ಷನ್ ಆಗ್ತೀವಿ ಅಂತ ಇದನ್ನು ಮಾಡಿದ್ರು. ಅಮೇರಿಕಾ ಇಂಡಿಯಾಗೆ ನೀವು ಈ S-400 ಮಿಸೈಲ್ ಖರೀದಿ ಮಾಡಬಾರ್ದು, ಇಲ್ಲಾಂದರೆ ನೀವು ಈ ಕ್ಯಾಟ್ಸಾ ಆ್ಯಕ್ಟ್ನ ನಾವು ನಿಮ್ಮ ಮೇಲೆ ಇಂಪೋಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಇಂಡಿಯಾದವರು S-400 ಮಿಸೈಲ್ ವಿರುದ್ಧ S-400 ಮಿಸೈಲ್ನ ಖರೀದಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಇದು S-400 ಮಿಸೈಲ್. ನೆಕ್ಸ್ಟು ಟ್ರೊಯ್ಕಾ ಪ್ಲಸ್ ಗ್ರೂಪ್ ಅಂತ ನಿಮ್ಗೆ ಏನಾದರೂ ಫಿಲಿಮ್ಸಲ್ಲಿ ಕೇಳಿದರೆ, USA, ಚೈನಾ ಮತ್ತು ಪಾಕಿಸ್ತಾನ, ರಷ್ಯಾ ಲೆಡ್ ಟಾಕ್ಸ್. ಇದು ಈ 4 ದೇಶಗಳು ಮಾಡೋದನ್ನೇ ಟ್ರೊಯ್ಕಾ ಪ್ಲಸ್ ಗ್ರೂಪ್ ಅಂತ ಕರೀತಾರೆ. ಈ 4 ಟರ್ಮ್ಸ್ನ ನೀವು ಪ್ರಿಲಿಮ್ಸ್ ದೃಷ್ಟಿಯಿಂದ ಜ್ಞಾಪನ ಇಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಇದು ನೋಡಿ. ನೆಕ್ಸ್ಟ್ ಇಯರು ಇಂಡಿಯಾದ ಗ್ರೋತು 9.5% ಇರುತ್ತೆ ಅಂತ RBIದವರು ಪ್ರೊಜೆಕ್ಟ್ ಮಾಡಿದ್ದಾರೆ. ಅಷ್ಟು ಗ್ರೋತ್ನ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಯಾವ ಮೆಜರ್ಸ್ನ ನಾವು ತಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಇದೆ. ಇಂಪಾರ್ಟೆಂಟಾಗಿ 3 ಮೆಜರ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಡಾಟಾ ಇದೆ, ನೀವು ಜ್ಞಾಪನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮೆಜರ್ಸ್ನ ನೋಡ್ಬೋದು. ಮೊದಲನೇದು ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್. ಇದನ್ನು ಗೌರ್ಮೆಂಟು ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಜಾಸ್ತಿ ಮಾಡ್ಬೋದು. ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟಿಂದ, ಇನ್ನೊಂದು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್. ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದರೆ ಏನು ಅಂತಂದರೆ ಮಿಷಿನ್ ಇರ್ಬೋದು, ರೋಡು, ರೈಲ್ವೇಸು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು, ಈ ಥರ ಮನಿನ ಇನ್ವೆಸ್ಟ್ ಮಾಡಿ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕರೀತಾರೆ. ಇದು ಏನು ಹೇಳುತ್ತೆ ಅಂತಂದರೆ ಸರ್ಕಾರದ ಹತ್ರ ಇಲ್ಲ ಪ್ರೈವೇಟ್ ಒಂದು ಕಂಪ್ನಿ ಹತ್ರ ಹಣ ಇದ್ದರೆ ಅದನ್ನು ಏನಕ್ಕೆ ಅವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಇಲ್ಲ ಒಂದು ಕನ್ಸೂಮ್ಷನ್ ಎಕ್ಸ್ಪೆಂಡಿಚರ್ ಅಂದರೆ ಇವಾಗ ಸರ್ಕಾರ ಸಾಲ ತಗೊಂಡಿರುತ್ತೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಇನ್ವೆಸ್ಟ್ ಮಾಡೋಕ್ಕೋಸ್ಕರ, ಅದಕ್ಕೆ ಬಡ್ಡಿ ಕಟ್ಟಬೇಕು. ಆ ಇಂಟ್ರೆಸ್ಟ್ ಪೇಮೆಂಟ್ಸ್ ಅಂತ ನಾವೇನು ಕರಿತೀವಿ, ಆ ಬಡ್ಡಿ ಕಟ್ಟೋದಕ್ಕೆ ಏನಾದರೂ ದುಡ್ಡನ್ನ ಇನ್ವೆಸ್ಟ್ ಮಾಡಿದರೆ ಅದನ್ನು ಅಂತ ಕರಿತೀವಿ. ಅದ್ರ ಬಡ್ಡಿ ಕಟ್ಟೋದ್ರಿಂದ ಯಾವುದೇ ರೀತಿ ಉಪಯೋಗ ಆಗಲ್ಲ ಎಕನಾಮಿಗೆ, ಅದರಿಂದ ಡಿಮ್ಯಾಂಡ್ ಜನರೇಟ್ ಆಗಲ್ಲ, ಗ್ರೋತ್ ಆಗಲ್ಲ. ಅದ್ರ ಬದಲಿ ನಾವು ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಡಿಮ್ಯಾಂಡ್ ಜನರೇಟ್ ಆಗಿ ಎಕನಾಮಿ ಗ್ರೋತ್ ಆಗುತ್ತೆ. ಅದರಿಂದ ಇದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಎರಡನೇದು ಪ್ರೈವೇಟ್ ಕನ್ಸೂಮ್ಷನ್ ಡಿಮ್ಯಾಂಡ್ ಇದು ಜಾಸ್ತಿ ಆಗಬೇಕು. ಇದು ಜಾಸ್ತಿ ಆಗಬೇಕು ಅಂದರೆ ಎಂಪ್ಲಾಯ್ಮೆಂಟು ಮತ್ತು ಇನ್ಕಮ್ ಜಾಸ್ತಿ ಆಗಬೇಕು. ಫಾರ್ ಎಕ್ಸಾಂಪಲ್ ಹೋಟೆಲ್ ಸೆಕ್ಟರ್ಸ್ ಇವಾಗ ಎಲ್ಲ ಎಕನಾಮಿ ಓಪನ್ ಮಾಡಿರೋದ್ರಿಂದ ಹೋಟೆಲ್ಸ್ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಇದು ಹೆಚ್ಚು ಜಾಸ್ತಿ ಆದಾಗ ಕನ್ಸೂಮ್ಷನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಇದರಿಂದ ಎಕನಾಮಿ ಗ್ರೋತ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮೂರನೇದು ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಹಣನ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವು 3 ಪಾಯಿಂಟು ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಅಂದರೆ 9.5% ಗ್ರೋತ್ ನಾವು ಮೇಂಟೈನ್ ಮಾಡಬೇಕು ಅಂದರೆ ಇವು 3 ಮೆಜರ್ಸ್ ಆರ್ ಇಂಪಾರ್ಟೆಂಟ್ ಅಂತ. ಇನ್ನು ಮುಂದಿನ ಆರ್ಟಿಕಲ್ ನಾವು ನೋಡೋದಾದರೆ ಇದು ನೋಡಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನವರು ಡಿಸೇಬಲ್ಡ್ ಪರ್ಸನ್ಸ್ ಅಂದರೆ ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಗಳಿಗೆ ಜಸ್ಟಿಸ್ ದೊರಕಬೇಕು ಅಂತ
ಪೊಲೀಸ್ ಸ್ಟೇಷನ್ಸ್ ಆಗಿರ್ಬೋದು, ಪ್ರಿಸನ್ಸ್ ಆಗಿರ್ಬೋದು, ಇಲ್ಲ ಅದರಲ್ಲಿ ಯಾವ್ಯಾವ ರೀತಿ ಮೆಜರ್ಸ್ ತಗೋಬೇಕು ಅನ್ನೋದಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆರ್ಟಿಕಲ್ ಇದೆ. ಇದು ನೋಡಿ, ಆ ಸ್ಟ್ಯಾಂಡರ್ಡ್ಸ್ ಏನಂತಂದರೆ ಡ್ರಾಫ್ಟ್ ಆಕ್ಸೆಸಿಬಿಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ. ಅದನ್ನು ರಿಲೀಸ್ ಮಾಡಿರೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇದು ನೋಡಿ, ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಪ್ರಿಸನ್ಸ್ಗಳಲ್ಲಿ ಅವರಿಗೆ ಪೊಲೀಸ್ ಸ್ಟೇಷನ್ಸು, ಹೊಸ ಪೊಲೀಸ್ ಸ್ಟೇಷನ್ಸ್ಗಳನ್ನ ಅಪ್ಗ್ರೇಡ್ ಮಾಡುವಾಗ ಡಿಸೈನ್ ಯಾವ ರೀತಿ ಇರಬೇಕು ಅಂತಂದರೆ, ಅದು ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಗೆ ತೊಂದರೆ ಆಗಬಾರ್ದು. ಆ ರೀತಿ ನಾವು ಸ್ಟೇಷನ್ಸ್ನ ಡಿಸೈನ್ ಮಾಡಬೇಕು. ಮತ್ತು ಪೊಲೀಸ್ ವೆಬ್ಸೈಟ್ಸ್ಗಳಿಗೆ ಅವರಿಗೆ ಉಪಯೋಗ ಆಗುವಂತೆ ಇರಬೇಕು. ಮತ್ತು ಪೊಲೀಸ್ ಸ್ಟಾಫಲ್ಲಿ ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಯೂ ಕೂಡ ಆ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಸ್ಟಾಫ್ ಆಗಿ ಕೆಲಸ ಮಾಡೋ ರೀತಿ ನಾವು ಮೆಜರ್ಸ್ ತಗೋಬೇಕು ಅಂತ ಹೇಳಿದ್ದಾರೆ. 4ನೇದು, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಬಳಸಿ ಬೇರೆ ಬೇರೆ ಆ್ಯಪ್ಸ್ಗಳಾಗಿರ್ಬೋದು, ವೆಬ್ಸೈಟ್ಸ್ನ ಡೆವಲಪ್ ಮಾಡಿ ಅವ್ರು ಏನೇ ಕಂಪ್ಲೇಂಟ್ ಆಗಿರ್ಬೋದು, ಎನ್ಕ್ವೈರಿ ಮಾಡ್ಬೋದಾಗಿರ್ಬೋದು, ಅದೆಲ್ಲ ವಿಚಾರದಲ್ಲೂ ಅವ್ರಿಗೆ ಉಪಯೋಗ ಆಗಂಗೆ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಆ್ಯಪಲ್ಲಿ ವಾಯ್ಸ್ ಮೂಲಕ ಅವರು ಕಂಪ್ಲೇಂಟ್ ಕೊಡೋಂಗೆ, ಇವಾಗ ವಿಜುವಲಿ ಇಂಪೇರ್ಡ್ ಇದ್ದರೆ ಅವ್ರಿಗೆ ಆ ರೀತಿ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಡೋ ರೀತಿ ಮೆಜರ್ಸ್ನ ತಗೋಬೇಕು ಅಂತ ಹೇಳಿದ್ದಾರೆ. ಮತ್ತು ಡಿಸಾಸ್ಟರ್ ಮಿಟಿಗೇಷನ್ ಮಾಡುವಾಗ ಕೂಡ, ಅಂದರೆ ವಿಪತ್ತು ನಿರ್ವಹಣೆ ಸಂದರ್ಭದಲ್ಲಿ ಅಂಗವೈಕಲ್ಯ ಹೊಂದಿರೋ ವ್ಯಕ್ತಿಗೆ ಉಪಯೋಗ ಆಗುವಂತೆ ನಾವು ಮೆಜರ್ಸ್ ತಗೋಬೇಕು. 2ನೇದು, ಈ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಏನಿರುತ್ತೆ ಅವರಿಗೆ ಟ್ರೈನಿಂಗ್ ಕೂಡ ನಾವು ಡಿಸೇಬಲ್ಡ್ ಪರ್ಸನ್ಸ್ಗೆ ಹೆಲ್ಪ್ ಆಗುವಂತೆ ಅವ್ರನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಆ ರೀತಿ ಟ್ರೈನಿಂಗ್ನ ಅವ್ರಿಗೆ ಮುಂಚೆನೇ ಕೊಡಬೇಕು ಅಂತ ಹೇಳಿದ್ದಾರೆ. 3ನೇದು, ನೋಡಿ, ಡಿಸಾಸ್ಟರ್ ಆದಾಗ ಹಾಸ್ಪಿಟಲ್ಸ್ಗಳಾಗಿರ್ಬೋದು, ಶೆಲ್ಟರ್ ಹೋಮ್ಸು, ಸ್ಕೂಲ್ಸ್ಗಳಲ್ಲಿ ಜನರನ್ನ ರಕ್ಷಣೆಗಾಗಿ ಅಲ್ಲಿ ಟೆಂಪ್ರರಿಯಾಗಿ ಶಿಫ್ಟ್ ಮಾಡ್ತಾ ಇರ್ತಾರೆ. ಅಲ್ಲೂ ಕೂಡ ನಾವು ಆರ್ಕಿಟೆಕ್ಚರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗೆ ಉಪಯೋಗ ಆಗುವಂತೆ ಇರಬೇಕು. ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜೀಸ್ನ ಅಲ್ಲೂ ಕೂಡ ಬಳಸ್ಕೋಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಗೈಡ್ಲೈನ್ಸ್ ಬಿಡೋಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ನವರು ಪಠಾಣ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅದರಲ್ಲಿ ಒಂದು ಮಾತು ಹೇಳಿದ್ರು. ಏನು ಅಂತಂದರೆ, ಎಸ್ಪೆಷಲಿ ವುಮೆನ್ ವಿತ್ ಡಿಸೇಬಿಲಿಟೀಸ್ ಯಾರ್ಯಾರಿದ್ದಾರೆ ಅವರು ಸಾಫ್ಟ್ ಈ ಆಥರ್ ಏನು ಹೇಳ್ತಾರೆ ಅಂದರೆ, ಇದು ಸಾಮಾಜಿಕ ಹೊಣೆ ಅನ್ನೋ ಪರಿಕಲ್ಪನೆ ತಪ್ಪು. ಇದು ಅವ್ರದ್ದು ಲೀಗಲ್ ರೈಟ್, ಅದು ನಾವು ಕೊಡಲೇಬೇಕು, ಇದು ನಮ್ಮ ಜವಾಬ್ದಾರಿ, ಇದು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಹಾಗಾಗಿ ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮ ಫ್ಲಾ ಇದೆ, ಅದನ್ನು ನಾವು ತಿದ್ಕೋಬೇಕು. 2ನೇದು, ಪ್ರತಿ ಸ್ಟೇಷನ್ಸ್ನಲ್ಲೂ ಪರ್ಸನ್ ವಿತ್ ಡಿಸೇಬಿಲಿಟಿ ಸ್ಟಾಫ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ 4% ರಿಸರ್ವೇಷನ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಇದೆ. ಅದಕ್ಕೆ ಎಕ್ಸೆಂಪ್ಷನ್ನು ಪೊಲೀಸ್ ಫೋರ್ಸಲ್ಲಿ ಇದೆ. ಪೊಲೀಸ್ ಫೋರ್ಸಲ್ಲಿ ಅವರಿಗೆ ರಿಸರ್ವೇಷನ್ ಇಲ್ಲ. ಸೊ ನೀವು ಈಗ ಡ್ರಾಫ್ಟ್ ಗೈಡ್ಲೈನ್ಸಲ್ಲಿ ರಿಲೀಸ್ ಮಾಡಿರೋವಂಥ ಒಂದು ಪಾಲಿಸಿಗೂ ಇದಕ್ಕೂ ಇನ್ಕನ್ಸಿಸ್ಟೆನ್ಸಿ ಇದೆ, ಅದನ್ನು ನಿವಾರಣೆ ಮಾಡಬೇಕು. 3ನೇದು, ಇದರಲ್ಲಿ ಎಷ್ಟು ರೆಕಮೆಂಡ್ ಮಾಡಿರುವಂಥ ಮೆಜರ್ಸು ಕಂಪಲ್ಸರಿ ಇಲ್ಲ, ಸಜೆಸ್ಟಿವ್ ಇನ್ ನೇಚರ್ ಅಂತ ಹೇಳಿದ್ದಾರೆ. ಅಂದರೆ ಪೊಲೀಸ್ ಪರ್ಸನ್ಸಿಗೆ ಡಿಸೇಬಲ್ ಪರ್ಸನ್ಸ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು. ಮತ್ತು ಬೀಪರ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಅವರಿಗೆ ಸಿಗ್ನಲ್ಸ್ ಕೊಡುತ್ತೆ ಸೌಂಡ್ ಮೂಲಕ, ಯಾವುದೇ ರೀತಿ ತೊಂದರೆ ಆಗದಂಗೆ ಅವನ್ನ ಇನ್ಸ್ಟಾಲ್ ಮಾಡಬೇಕು. ಪೊಲೀಸ್ ಈ ಮೆಜರ್ಸ್ನ ತಗೋಬೇಕು ಅಂತ ಹೇಳಿದ್ದಾರೆ, ಇದನ್ನು ಕಂಪಲ್ಷನ್ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ಪ್ರತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಡಿಸೇಬಲ್ಡ್ ಪರ್ಸನ್ಸಿಗೆ ಸಹಾಯ ಆಗುವ ರೀತಿ ಎಜುಕೇಟರ್ಸ್ನ ಮತ್ತು ಇಂಟರ್ಪ್ರಿಟರ್ಸ್ನ ಕನೆಕ್ಟ್ ಮಾಡಬೇಕು ನಾವು. ಮತ್ತು ಅವ್ರ ಡಾಟಾಬೇಸ್ನ ರೆಡಿ ಮಾಡಬೇಕು. 2ನೇದು. 3ನೇದು, ಅವ್ರಿಗೆ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಸ್ಗಳಿಗೆ ಅಸಿಸ್ಟೆಂಟ್ ಆಗೋ ರೀತಿಯಲ್ಲಿ ಮೆಜರ್ಸ್ನ ತಗೋಬೇಕು ಅಂತ ಹೇಳಿದ್ದಾರೆ. ಇದು 3 ಪಾಯಿಂಟು ಓವರ್ ಆಲ್ ಡ್ರಾಫ್ಟ್ ಆಕ್ಸೆಸಿಬಿಲಿಟಿ ಗೈಡ್ಲೈನ್ಸ್ ಬಗ್ಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನವರು ರಿಲೀಸ್ ಮಾಡಿದ್ರು. ಅದು
ಯಾರಿಗೆ ಅಂತಂದರೆ ಅಂಗವೈಕಲ್ಯ ಹೊಂದಿರೋ ವ್ಯಕ್ತಿಗಳಿಗೆ ಜಸ್ಟಿಸ್ ಕೊಡೋಕ್ಕೋಸ್ಕರ ಯಾವ ರೀತಿ ಮೆಜರ್ಸ್ ತಗೋಬೇಕು ಅಂತ. ಇದು ಈ ಆರ್ಟಿಕಲ್ಲು. ಇನ್ನು ಮುಂದಿನ ಆರ್ಟಿಕಲ್ಲು, ಇದು ಗ್ರೌಂಡ್ ಝೀರೋ ಅಂತ ಎವ್ರಿ ಸ್ಯಾಟರ್ಡೆ ಪಬ್ಲಿಷ್ ಆಗುತ್ತೆ. ಇದರಲ್ಲಿ ಸ್ಟೋರಿ ಇರುತ್ತೆ, ಎಕ್ಸಾಮ್ ರಿಲೇಟೆಡ್ ಯೂಸ್ ಆಗೋ ಅಂತ ಒಂದು ಪಾಯಿಂಟ್ಸ್ ಇರಲ್ಲ. ಇದರಲ್ಲಿ ಏನು ಹೇಳಿದ್ದಾನೆ ಅಂತಂದರೆ, ರೀಸೆಂಟಾಗಿ ಶ್ರೀಲಂಕಾ ಪ್ರೆಸಿಡೆಂಟ್ ಗೋಟಾಬಯ ಅವರು ಶ್ರೀಲಂಕಾದಲ್ಲಿ ಈ ಸಾವಯವ ಕೃಷಿ, ಆರ್ಗ್ಯಾನಿಕ್ ಅಗ್ರಿಕಲ್ಚರ್ನ ಕಂಪಲ್ಸರಿ ನೀವು ಅದನ್ನೇ ಯೂಸ್ ಮಾಡಬೇಕು ಅಂತಂದು. ಎರಡನೇ ಪಾಯಿಂಟು, ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದರು. ಆ ಪಾಲಿಸಿ ವಿರುದ್ಧ ಇದನ್ನು ಬರೆದಿದ್ದಾರೆ, ಅದರಿಂದ ಏನು ತೊಂದರೆ ಆಗುತ್ತೆ ಅಂತ. ಬಟ್ ಇದು ಎಕ್ಸಾಮ್ ದೃಷ್ಟಿಯಿಂದ ಏನು ಯೂಸ್ ಇಲ್ಲ. ಇದು ಇಂದಿನ ಸುದ್ದಿ ವಿಶ್ಲೇಷಣೆ. ನಾಳೆ ಭಾನುವಾರ ಸುದ್ದಿ ವಿಶ್ಲೇಷಣೆ ಇರುವುದಿಲ್ಲ, ಮತ್ತೆ ಸೋಮವಾರದ ಸುದ್ದಿ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.